ತಗೊಂಡು ನನ್ನ ಮಗಂಗೂ ಕೆಲಸ ಸಿಕ್ತು ಇವ್ರು ಫೋನ್ ಮಾಡಾದ್ಮೇಲೆ. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಹಿತ್ಲ ಗ್ರಾಮದಿಂದ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಓಕೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪಾರ್ವತಿ ಸಂಜೀವ್ ಅಂತ ಹೇಳ್ಬಿಟ್ಟು. ಹೌದಾ? ಓಕೆ ಅಮ್ಮ. ಈ ತಾಯಿಯಿಂದ ನಿಮಗೆ ಏನೇನು ಒಳ್ಳೇದಾಗಿದೆ ಅಮ್ಮ? ಇಲ್ಲಿಗೆ ನಡ್ಕೊಳಕತ್ತ 5 ವರ್ಷ ಆಯಿತು. 5 ವರ್ಷದಲ್ಲಿ ನಮಗೆ 4 ಕೆಲಸನೂ ಜಯ ಆಗಿತ್ತೆ. ಅದೊಂದು ಮಗಂದ ಅಪಾಯಿಂಟ್ ಆಯಿತು. ಆಮೇಲಿಂದ ಇಲ್ಲಿಗೆ ಬಂದು ಪಂಚಾಯತಿ ಎಲೆಕ್ಷನಲ್ಲಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೆಟಗರಿ ನಮ್ಮ ಜನ ಇರೋದೇ 8 ಮನೆ ಅಷ್ಟೇ. 8 ಮನೆಯಲ್ಲಿ ಅಂದ್ರು ಎಷ್ಟು ಓಟ್ ಇದ್ದಾತು. ಅದು 2ನೇ ಡಿವಿಷನಲ್ಲಿ ನಿಂತ್ಕೊಂತ ಇದ್ದೀವಿ. ಅಲ್ಲಿ ಎಲ್ಲ ಕೆಟಗರಿಯವರು ಇದ್ದಾರೆ. ಎಲ್ಲ ಅಸಾಧ್ಯ, ಬೇಡ ಸುಮ್ಮನೆ ಆಗಿ ದುಡ್ಡು ಖರ್ಚು ಮಾಡ್ತೀರಿ ಅಂತಂದೆ. ಇಲ್ಲ ನೀನು ಸುಮ್ಮನಿರು, ನಿಂತ್ಕೊಳ್ಳೋಣ ಅಂತೇಳಿ ಇಲ್ಲಿ ಬಂದು ಮಹೇಶ್ ಅಣ್ಣವ್ರ ಹತ್ರ ಮಾತಾಡಿದ್ರು. ಆಮೇಲಿಂದ ಇಲ್ಲ ನೀವು ಬನ್ನಿರಿ, ಅದು ನಡೀತೈತೆ ಅಂದ್ರೆ ಸದ್ಯಕ್ಕೆ ಮೆಂಬರ್ಶಿಪ್ ಸದಸ್ಯರು ಇದಕ್ಕೆ ಚುನಾವಣೆಯಲ್ಲಿ ಹೈಯೆಸ್ಟ್ ಲೀಡಲ್ಲೇ ಓಟಲ್ಲಿ ವಿನ್ ಆಯಿತು. ಮೆಂಬರ್ ಆಗಾದ್ಮೇಲೆ ಮತ್ತೆ ನಮಗೇನು ನಮ್ಮ ಕೆಟಗರಿಗೆಲ್ಲ ಸಾಮಾನ್ಯ ಅಧ್ಯಕ್ಷರ ಸ್ಥಾನ ಎಲ್ಲ ಎಲ್ಲಿ ಸಿಗುತ್ತೆ, ಇವಾಗೆಲ್ಲ ಕೆಟಗರಿ ವೈಸ್ ಆಗ್ತಾ ಇದೆ ಅಂದ್ಕೊಂಡೆ. ಅಣ್ಣ ನೀನೇನಿಲ್ಲಮ್ಮ, ನಾವೇನೋ ಅದನ್ನು ಕೊಡು ಇದನ್ನು ಕೊಡು ಕೇಳಲ್ಲ, ನಿನ್ನ ಮನಸ್ಸಿಗೆ ದೇವರಿಗೆ ನಿನ್ನ ಖುಷಿಗೆ ಏನೋ ನಾನು ಆದರೆ ಇದನ್ನು ಕೊಡ್ತೀನಿ ಅಂತ ಏನೋ ಹರಕೆ ಹೊತ್ಕೊಂಡು ಹೋದ್ರೆ ಮುಗೀತು. ಹಾಗೆ ಆಗ್ತೀರಿ ಹೋಗ್ರಿ ಅಂತ. ಆಮೇಲೆ ಹೋದ್ಮೇಲೆ ಮೆಂಬರ್ ಆದೆ, ಅಧ್ಯಕ್ಷರಾದೆ 1 ವರ್ಷ. ಆಮೇಲೆ ನಂತರ ಈ ಕೆಟಗರಿ ವೈಸ್ ಬಂದು ಈಗ ಉಪಾಧ್ಯಕ್ಷರು ಆಗಿದ್ದೀನಿ. ಉಪಾಧ್ಯಕ್ಷರು ಆಲ್ರೆಡಿ ಅಲ್ಲಿ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಮಗಳ ಮದುವೆಗೆ ಅಂತಂದೇಳಿ ಒಳ್ಳೆ ವರ ಸಿಗಬೇಕು, ಮತ್ತೆ ವರಕ್ಕಿಂತನೂ ಬೀಗರುಗಳು ಒಳ್ಳೆಯವರಾಗಿರ್ಬೇಕಲ್ವ ಅಂತೇಳಿ ಅದನ್ನ ಕೇಳ್ಕೊಂಡು ಹೋದ್ರೆ ನಾವೇನು ಈ ಅಮ್ಮನಿಗೆ ಭಾಳ ಕೊಟ್ಟಿಲ್ಲ, ಏನು ಕೇಳ್ಕೊಂಡಿಲ್ಲ. ನಮ್ಮ ಇದಕ್ಕೇನಾಯ್ತು ಅದಷ್ಟೇ. ನಾವೇನು ದೊಡ್ಡ ಶ್ರೀಮಂತರಲ್ಲ, ಮಿಡ್ಲ್ ಕ್ಲಾಸು, ಮಧ್ಯಮ ವರ್ಗದವರು. ನಮ್ಮ ಕೈಯಿಂದ ಏನಾಯ್ತು ಆ ತಾಯಿ ಹೆಚ್ಚಿಗೆ ಕೊಟ್ಟಿದ್ದಾಳೆ ಊತಪ್ಪ ಚೌಡಮ್ಮ. ಆದ್ರೂ ನಮಗೆ ಎಷ್ಟು ನಮ್ಮ ಶಕ್ತಿ ಅನುಸಾರ ಆಗುತ್ತೋ ಅದನ್ನ ಬೇಡ್ಕೊಂಡಾಗ ಅದನ್ನ ಮಾಡ್ಕೊಂಡಿದ್ವಿ. ಆಮೇಲೆ ಮಗಳದು ಮದುವೆ ಆಯಿತು, ಮಗಂದು ಮದುವೆ ಆಯಿತು. ಯಾವುದೇ ಇಲ್ಲ, ಮಗನ್ ಮತ್ತೆ ಬೇರೆ ಕಡೆಗೆ ಅಪಾಯಿಂಟ್ ಆಗಿ ಈಗ ಒಳ್ಳೆ ಕೆಲಸದಲ್ಲೇ ಇದ್ದಾನೆ. ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಮಮತಾ ಅಂತಾನೆ. ಎಲ್ಲಿಂದ ಬಂದಿದ್ದೀರಾ? ಗೌರಿಬಿದನೂರಿಂದ ಬಂದಿದ್ದೀರಾ. ಓಕೆ. ಈ ತಾಯಿ ಅಂದರೆ ಇಲ್ಲಿ ಇರೋದು ಹೆಂಗೆ ಗೊತ್ತಾಯ್ತು ನಿಮಗೆ? ಸ್ವಾಮಿಗಳು ಫೋನಿನ ಮುಖಾಂತರ ಕಾಂಟ್ಯಾಕ್ಟ್ ಇದು ಮಾಡ್ಕೊಂಡು ನಮ್ಗೇನೋ ಒಂದು ಸ್ವಲ್ಪ ಕಷ್ಟ ಆಯಿತು, ಇಲ್ಲಿ ಬಾಮ ಪರಿಹಾರ ಆಯ್ತದೆ 100% ಅಂತಂದ್ರೆ ಅದ್ರ ಮುಖಾಂತರ ಬಂದಿದ್ದೀನಿ. ಏನು ಅಂದರೆ ಏನು ಕಷ್ಟ ಇತ್ತು ಅಮ್ಮ ನಿಮಗೆ? ನಮ್ಮ ಸಾಲದ ಬಾಧೆನೇ ಇನ್ನೇನು ಕಷ್ಟ ಇಲ್ಲ ನಮ್ದು. ಎಷ್ಟು ಸಾಲ ಇದೆ? ಒಂದು 10 ಲಕ್ಷ. 10 ಲಕ್ಷ ಸಾಲ ಇದೆಯಾ? ಏನಂತ ಹೇಳಿದ್ದಾರೆ ಗುರುಗಳು? 3 ತಿಂಗಳಷ್ಟರಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳ. ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದಾರ? ನಾನು ನಾನ್ ವೆಜ್ ತಿಂತಾ ಇದ್ದೆ. ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟು ಪೂಜೆ ಮಾಡಮ್ಮ, ಹನುಮಂತನ ಶಕ್ತಿ ಐತೆ, ಗ್ಯಾರಂಟಿ ಪರಿಹಾರ ಆಯ್ತದೆ ಅಂತ ಹೇಳವ್ರೆ. ಇವಾಗ ತಿನ್ನೋದು ಬಿಟ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ದಂಗೆ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಐತೆ, ಒಂದು ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ನೀವು ಇಲ್ಲಿಗೆ ಬರೋಕಿನ ಮುಂಚೆನೆ ಗುರುಗಳು ನಿಮ್ಗೆ ಮೊಬೈಲ್ ಮೂಲಕ ಸಲಹೆ ಕೊಟ್ಟಿದ್ರು. ಸೊ ಅಲ್ಲಿ ಇದ್ದಾಗೆ ನಿಮ್ಗೆ ಒಳ್ಳೇದಾಗಿದೆಯಾ? ಒಳ್ಳೇದಾಗೈತೆ. ಅವ್ರು ಹೇಳಿದ್ಮೇಲೆ ದೇವರು ಕನ್ಸಕ್ಕೆ ಬರೋದು, ಈ ನಾನ್ ವೆಜ್ ಮುಟ್ಟಿದ್ಮೇಲೆ ದೇವ್ರ ಕನ್ಸಕ್ಕೆ ಬರೋದು, ಒಳ್ಳೆ ಸೂಚನೆ ಬರೋದು, ಆ ಥರ ಎಲ್ಲ ಆಯ್ತೈತೆ. ಇದೇ ಫಸ್ಟ್ ನಾನು ಬಂದಿರೋದು ಇಲ್ಲಿಗೆ ದೇವಸ್ಥಾನಕ್ಕೆ. ಹೌದಾ? ಅಂದ್ರೆ ಮನೇಲಿದ್ದಾಗೆ ನಿಮ್ಗೆ ಇಂಥದ್ದು ಒಳ್ಳೇದಾಗಿದೆ ಅಂತ ಹೇಳಿದ್ರಲ್ವಾ, ಏನಾಗಿದೆ ಅಂತ ಹೇಳ್ಬೋದಾ? ಈಗ ನಾವು ಗಾಡಿ ತಕೊಂಡು ನನ್ನ ಮಗಂಗೂ ಕೆಲಸ ಸಿಕ್ತು ಇವ್ರು ಫೋನ್ ಮಾಡಾದ್ಮೇಲೆ, ಹಂಗೆ ಒಂದೊಂದಾಗಿ ಇಂಪ್ರೂವ್ ಆಯ್ತಾಯ್ತು. ಅಂದ್ರೆ ಮುಂಚೆ ಕೆಲಸ ಇರ್ಲಿಲ್ವಾ ನಿಮ್ಮ ಮಗನಿಗೆ? ಇಲ್ಲ, 3 ತಿಂಗಳಿಂದ ಜಾಬ್ ಹುಡುಕ್ತಾ ಇದ್ದ. ಸ್ವಾಮಿಗಳು ಫೋನ್ ಮಾಡಿದ್ಮೇಲೆ ಜಾಬ್ ಸಿಕ್ತು. ಓಕೆ ಅಮ್ಮ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ತುಂಬ ದುಃಖದಲ್ಲಿದ್ದೀರಾ ಅಂತ. ಅಂಥದ್ದೇನಾಗಿದೆ ಅಂತ ಗೊತ್ತಾಗಲಿಲ್ಲ ನನಗೆ. ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಅಂಥದ್ದು ಏನಾಗಿದೆ ಅಮ್ಮ ನಿಮಗೆ? ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕೈತೆ. ಅಂಥದ್ದು ಏನಾಗಿತ್ತು ಅಮ್ಮ? ಅದೇ ಸ್ವಾಮಿಗಳು ಮಾತಾಡಿದ್ಮೇಲೆ ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಕ್ಕೈತೆ, ಭರವಸೆ ಐತೆ. ಭರವಸೆ ಆಯ್ತಾ? ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತೈತಾ? ಓಕೆ ಅಮ್ಮ. ಇಲ್ಲಿಗೆ ಅಂದರೆ ಇವತ್ತೇ ಫಸ್ಟ್ ಬಂದಿದ್ದೀರಾ, ಇವತ್ತು ಈ ತಾಯಿ ಸನ್ನಿಧಿಯಲ್ಲಿ ಕೂತಿದ್ದೀರಾ, ಮನಸ್ಸಿಗೆ ಹೆಂಗೆ ಅನ್ನಿಸ್ತಾ ಇದೆ ಅಮ್ಮ? ಒಂಥರ ಮನಸ್ಸು ತುಂಬ ಇದು ಪ್ರಶಾಂತವಾಗೈತಾ? ಖುಷಿ ಆಗ್ತಿದೆಯಾ ನಿಮಗೆ? ಖುಷಿಗೆ ಕಣ್ಣೀರು ಬರ್ತಾ ಇದೆಯಾ? ಆಯ್ತಮ್ಮ, ಒಳ್ಳೇದಾಗಲಿ ಅಲ್ಲ. ಓಕೆನಾ ಸರ್? ನಮಸ್ತೆ. ನಮಸ್ತೆ ಮೇಡಮ್. ಸರ್ ಎಲ್ಲಿಂದ ಬಂದಿದ್ದೀರಾ? ನಾವು ದೊಡ್ಡಹಳ್ಳಿಯಿಂದ ಮೇಡಮ್, ಹೊನ್ನಾಳಿ ತಾಲೂಕು. ಹೌದಾ? ಓಕೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ. ಓಕೆ. ಈ ತಾಯಿ ಏನೇನು ಒಳ್ಳೇದು ಮಾಡಿದ್ದಾರೆ ಸರ್?
ನಮ್ದು ಒಂದು ಟೈಮ್ ಇಲ್ಲಿ ಹಬ್ಬಕ್ಕೆ ಆಗಿದ್ದೆ ಮೇಡಮ್ ಕಲ್ಮನೆಯಲ್ಲಿ ಎತ್ತು ಕಳೆದಿತ್ತು ಗುಡದಲ್ಲಿ ಒಂದು ತಿಂಗಳಿಗೆ ಸಿಕ್ಕದ್ದೇ ಅಲ್ಲ. ಈ ದೇವಸ್ಥಾನಕ್ಕೆ ಬಂದು ಇಳ್ಕೊಂಡು ಕೇಳ್ಕೊಂಡು ಹೋಗಿದ್ದೆ. ಅದಾಗೆ ಸಿಕ್ತತ್ ಹೋಗಿ ಅಂತ ಹೇಳಿದ್ರು. ಅದಾಗೆ ಸಿಕ್ಕತ್ತೆ ಹಿಡ್ಕೊಂಬಂದಿದ್ದೆ. ಒಂದು ಹಬ್ಬಕ್ಕೆ ಆಗ್ತವೆ ಅಲ್ಲಿ ಏನು ಪ್ರೈಸ್ ಬಂದ್ರೆ ಫಸ್ಟ್ ಇದೀನಿ ಈ ದೇವಸ್ಥಾನ ಕೊಡ್ತವೆ ಅಂತ ಹೇಳ್ಕೊಂಡಿದ್ದೆ. ಹಂಗಾಗಿ ಇದು ಗಣಪ ಕೊಟ್ಟದ್ರು ಬೆಳ್ಳಿದ. ಬೆಳ್ಳಿ ಗಣಪ ಓಕೆ ಸರ್. ಅಂದ್ರೆ ಹೋರಿ ಹೇರಿದಾಗ ಸಿಕ್ಕಿರುವಂತ ಬಹುಮಾನ ಮೇಡಮ್ ಹೇಳ್ಕೊಂಡು ಹೋಗಿದ್ದೆ. ಅದಕ್ಕೆ ಫಸ್ಟ್ ಏನು ಬರ್ತಾ ಪ್ರೈಸ್ ನಿನಗೆ ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದೆ. ಫಸ್ಟ್ನೇ ಹಬ್ಬಕ್ಕೆ ಇಂತ ಕೊಟ್ಟಿದ್ರು, ಹಂಗಾಗಿ ಕೊಟ್ಟೋಗೋಣ ಅಂತ ಬಂದಿದ್ದೆ. ಗುರುಗಳೇ ನಮಸ್ತೆ. ಗುರುಗಳೇ, ತಾಯಿ ಮಹಿಮೆ ಮತ್ತು ಈ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಸಿ ಗುರುಗಳೇ. ಈ ಕ್ಷೇತ್ರದ ಏನಂದರೆ, ನಾನು ಚಿಕ್ಕದನ್ನೇ ಇದ್ದಾಗ ಇದು ಕಾಡಾಗಿರ್ತದೆ. ಕಾಡಾಗಿದ್ದಾಗ ನಾವು ಈ ಭೂಮಿಯನ್ನು ನಾವು ಜಮೀನು ಮಾಡಬೇಕಾದ್ರೆ ಇದು ಭೂಗತ ಆಗಿರ್ತದೆ. ಭೂಗತ ಆದಾಗ ನಮಗೆ ಸಿಕ್ಕಾಗ ನಾವು ಅದನ್ನು ಎತ್ತಿ ಪೂಜೆ ಸ್ಟಾರ್ಟ್ ಮಾಡಿದಾಗ ನಮ್ಮ ತುಂಬ ಚೆನ್ನಾಗಿ ಉತ್ತಮ ಏಳಿಗೆ ಬರ್ತಾ ಇರ್ತದೆ. ಆಮೇಲೆ ಅದನ್ನು 6 ತಿಂಗಳಿಗೆ ಒಂದು ಸಾರಿ, ವರ್ಷಕ್ಕೊಂದು ಸಾರಿ ನಾವು ಪೂಜೆ ನಡೆಸ್ತಾ ಹೋಗ್ತೀವಿ. ಆಮೇಲೆ ನನಗೆ ಅದಕ್ಕೆ ಪೂಜೆ ಸಾಕಾಗದಾಗ ನಮ್ಮ ಕುಟುಂಬವನ್ನು ಒಂದು ಹಂತಕ್ಕೆ ಕೆಳ ಹಂತಕ್ಕೆ ತರ್ತಾ ಹೋಗ್ತದೆ. ಆವಾಗ ನನಗೆ ಕನಸು ರೂಪದಲ್ಲಿ ಬಂದು ಶಿವ ಇಲ್ಲಿ ಮೂಲ ಇರ್ತಕ್ಕಂಥ ಶಿವ ಆದ್ದರಿಂದ ಆ ಶಿವ ಕನಸಿನ ರೂಪದಲ್ಲಿ ಬಂದು ವೀರೇಂದ್ರ ಹೆಗಡೆಯವರು ನಮ್ಗೆ ಕರೆದಂಗೆ ಆಯಿತು. ಆ ಕ್ಷೇತ್ರಕ್ಕೆ ಹೋದಾಗ ಆ ವೀರೇಂದ್ರ ಹೆಗಡೆಯವರು ಸಮೇತ ನಾನು ಹಿಂಗೆ ಕೂತಿರ್ತೀನಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕನಿದ್ದಾಗ ಕರೆದು ನನ್ನನ್ನು ಮಾತಾಡ್ತಾರೆ. ಶ್ರೀ ವೀರೇಂದ್ರ ಹೆಗಡೆಯವರು ಕರೆದು ನನ್ನ ಮಾತಾಡ್ತಾರೆ, ನೀನು ಸ್ವಾಮಿಯ ಅನುಗ್ರಹದಿಂದ ಇಲ್ಲಿ ಬಂದಿದೆಯಾ ಅಂತ. ಆವಾಗ ನಾನು ಇಲ್ಲಿ ಹೌದು ಅಂತ ಹೇಳಿದಾಗ ಆ ಕ್ಷೇತ್ರದಲ್ಲಿ ಶಿವನ ಒಂದು ಶಿಲೆ ಇದೆ, ಅದಕ್ಕೆ ನಿನ್ನಿಂದ ಪೂಜೆ ಕೇಳ್ತಿದ್ದೆ, ನೀನು ಪೂಜೆ ಮಾಡು ಅಂತ ಹೇಳ್ತಾರೆ. ಆವಾಗ ನಾನು ಕಾಟಿಕ ಜಾತಿ ಅಂದರೆ ತಿನ್ನುವ ಜಾತಿ ಅಂತ ಹೇಳ್ತೀನಿ. ಆವಾಗ ಗುರುಗಳು, ಇಲ್ಲ ಅದು ನಿನ್ನ ಪೂಜೆನ ಕೇಳ್ತಾ ಇದೆ, ಆದರೆ ನಿನ್ನ ಕೈಯಲ್ಲಿ ಆದ್ದನ್ನು ಕುಂಕುಮ ಹಚ್ಚಕ್ಕಾಗಿದ್ರೆ ಆ ಮಣ್ಣನ್ನೇ ಹಚ್ಚಿ ಸೇವೆ ಕೊಡುವಂಥದ್ದೇ, ಸೇವೆ ಮಾಡುವಂಥದ್ದೇ. ಆವಾಗ ನಾನು ಉತ್ತಮ ರೀತಿಯಿಂದ ಬೆಳೆದು ಅಭಿವೃದ್ಧಿಯಾಗಿ ಕೋಟಿ ಬಿಸ್ನೆಸ್ಸನ್ನು ಮಾಡ್ತಾ ಹೋಗ್ತೀನಿ. ಆವಾಗ ಮತ್ತೆ ನನ್ನ ಮೈಂಡ್ ಏನಾಗುತ್ತೆ ಅಂದರೆ, ನಾನು ಕೋಟಿ ದುಡಿಬೇಕಾದ್ರೆ ನನ್ನಿಂದಕ್ಕಿಂತ ಹೆಚ್ಚಾಗಿ ಭಗವಂತನ ಸೇವೆ ಮಾಡ್ತಾರೆ ಬ್ರಾಹ್ಮಣರು ಅಂತೇಳಿ ಅವರನ್ನು ಪೂಜೆ ಕರೆಸ್ತೇನೆ. ಆವಾಗ ನನಗೆ ಮತ್ತೆ ಕೋಟಿ ಏನು ದುಡಿಮೆ ಬರ್ತದೆ ಅದನ್ನು ನನ್ನನ್ನು ಮತ್ತೆ ಜೀರೋ ಬ್ಯಾಲೆನ್ಸಿಗೆ ಮತ್ತೆ ತರ್ತದೆ. ಆವಾಗ ಈಗ ಯಾಕಾಯಿತು ಅಂತ ನನ್ನ ಎಲ್ಲ ಪ್ರಚೋದನೆ ಮಾಡಿದಾಗ ನನಗೆ ಯಾವ ಬ್ರಾಹ್ಮಣರ ಹತ್ರ ಹೋಗಲಿ, ಯಾವ ಜ್ಯೋತಿಷ್ ಹತ್ರ ಹೋಗಲಿ, ಎಲ್ಲರೂ ಹೇಳ್ತಾರೆ ನಿನ್ನ ಜಾತಕ ಚೆನ್ನಾಗಿದೆ, ನಿನಗೆ ಏನೂ ಆಗಿಲ್ಲ, ನೀನು ಹೇಗೆ ಮಾಡ್ಕೊಂಡು ಅಂತ ಹೇಳಿದಾಗ ನಾನು ಆ ದೇವಿಯ ಆರಾಧನೆ ಮಾಡೋದ್ರ ಜೊತೆಗೆ ನನ್ನ ಜೀವನದ ನನ್ನ ಗ್ರಹಗತಿಯಲ್ಲಿ ಏನಿತ್ತು ಅಂದರೆ, ನನ್ನ ಜೀವನ ಭವಿಷ್ಯ ನಾನು ಅದನ್ನು ಆವಾಗ ನಾನು ಕಂಡುಹಿಡಬೇಕಂತ ನ್ಯೂಮರಾಲಜಿಯನ್ನು ವಿದ್ಯಾಭ್ಯಾಸ ಮಾಡ್ತೀನಿ. ನನ್ನ ಗುರುಗಳಾದ ಗೋಪಿ ಸರ್ ಹತ್ರ ಈ ವಿದ್ಯಾಭ್ಯಾಸ ಮಾಡಿದಾಗ ನನ್ನ ಡೇಟ್ ಆಫ್ ಬರ್ತು ಗುರುವಿನ ಯೋಗ ಇರ್ತದೆ. ಅಂದರೆ 7/25 ಡೇಟ್ ನಂದು 25 ಮತ್ತು ನಾನು ಹುಟ್ಟಿದ ಡೇಟು 25 ಮತ್ತು ಟೋಟಲ್ ಮಾಡಿದ್ರು 7 ಬರ್ತದೆ. ಆವಾಗ ಅಂದರೆ 7 ಅಂದರೆ ಅದು ಧರ್ಮವನ್ನು ಪಾಲನೆ ಮಾಡುವಂಥ ನಂಬರ್ನಾಗ ಇದು. ಅಂದರೆ ಸಾತ್ವಿಕ ಅಂದರೆ ನೀನು ಸಾತ್ವಿಕ ಅಂದರೆ ಗುರುಯೋಗ ಅಂತ. ಗುರುಯೋಗ ಅಂದಾಗ ದೇವರ ಪೂಜೆ ಮಾಡ್ಬೋದು ಅಥವಾ ಸನ್ಯಾಸಿ ಆಗ್ಬೋದು. ಇಂಥ ಒಂದು ಯೋಗ ನಿನಗೆ ಇದೆ ಇರೋದ್ರಿಂದ ನಿನಗೆ ಆ ದೇವರು ಆ ಥರ ಮಾಡ್ತಾಯಿದೆ. ನೀನು ಬಿಸ್ನೆಸ್ಗಿಂತ ಆ ದೇವರನ್ನು ಆರಾಧನೆ ಮಾಡಿದ್ರೆ ನಿನಗೆ ಲಕ್ಷ್ಮಿ ಎಲ್ಲ ಕಡೆಯಿಂದ ಬರ್ತದೆ, ನೀ ಅದನ್ನು ಮಾಡು ಅಂತ ಹೇಳಿದಾಗ ನನ್ನ ಆ ನ್ಯೂಮರಾಲಜಿ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಮತ್ತು ದೇವಿಯ ಪ್ರಕಾರ ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ಹೇಳೋದು ಏನಂದರೆ, ಈ ಕ್ಷೇತ್ರದಲ್ಲಿ ಬಂದರೆ ಒಂದೇ ಮನೆಯಲ್ಲಿ ಎಲ್ಲ ಸಿಗ್ತದೆ ಅನ್ನೋ ಹಾಗೆ ಈ ಕ್ಷೇತ್ರದಲ್ಲಿ ಬಂದಾಗ ದೇವಿಯ ಸಮಸ್ಯೆ ಆದರೆ ದೇವಿ ಅದಕ್ಕೆ ಸಮಸ್ಯೆಯನ್ನು ಬಗೆಹರಿಸ್ತಾಳೆ. ಅವರ ಜಾತಕದಲ್ಲಿ ಪ್ರಾಬ್ಲಮ್ ಇದ್ದಾಗ ನಾನು ಸಂಖ್ಯಾಶಾಸ್ತ್ರವನ್ನು ಕಲಿತಿರೋದ್ರಿಂದ ಆ ಸಂಖ್ಯಾಶಾಸ್ತ್ರದ ಕೆಲವು ಇಲ್ಲಿ ಬಂದ ಭಕ್ತಾದಿಗಳು ಹೇಳಿದ್ರು, ಅವ್ರ ಸಂಖ್ಯೆಯಲ್ಲಿ ಏನಾಗಿರ್ತದೆ ಅಂದರೆ ಅವ್ರ ಸಂಖ್ಯೆಯಲ್ಲಿ ಪ್ರಾಬ್ಲಮ್ ಇರ್ತದೆ, ಆದರೆ ಆಂಟಿಯೇ ಬಂದಿರ್ತದೆ, 6/3 ಆಗಲ್ಲ. ಅಂಥ ದೋಷಗಳಿದ್ದಾಗ ಗಂಡ ಹೆಂಡತಿ ದೂರ ಆಗಿರ್ತಕ್ಕಂಥ ಸಮಸ್ಯೆ, ಕುಟುಂಬದಲ್ಲಿ ವೈರಾಗ್ಯ ಬರ್ತಕ್ಕಂಥ ಸಮಸ್ಯೆಗಳನ್ನ ಒಂದೊಂದೇ ಬಗೆಹರಿಸ್ತಾ ಬಂದಾಗ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಭಕ್ತಾದಿಗಳು ಹೆಚ್ಚಾಗ್ತಾರೆ. ಮತ್ತು ಈ ಕ್ಷೇತ್ರದ ಮಹಿಮೆ ಏನಂದರೆ, ಇಲ್ಲಿ ದೇವಿ ಆರಾಧನೆ ಆಗೋದ್ರಿಂದ ದೇವಿ ಎಂಥ ಸಮಸ್ಯೆ, ಮಾಟಿ ಮಂತ್ರ ದೋಷ ಏನೇ ಇದ್ದರೂ ಆ ದೇವಿ ಅದನ್ನು ಈ ಕ್ಷೇತ್ರಕ್ಕೆ ಬಂದು ಒಂದು ಭಸ್ಮ ತೀರ್ಥವನ್ನು ತಗೊಂಡು ಹೋದಾಗ ಪರಿಹರಿಸ್ತಾಳೆ. ಮತ್ತು ಅವರು ಅದಕ್ಕೂ ಆಗಲಿಲ್ಲ ಅಂದಾಗ ಸಂಖ್ಯಾಶಾಸ್ತ್ರ ಅವ್ರ ಜಾತಕದಲ್ಲೇ ಪ್ರಾಬ್ಲಮ್ ಇದ್ದಾಗ ದೇವಿಯನ್ನು ಮಾಡೋಕ್ಕಾಗಲ್ಲ. ಅವಾಗ ಆ ಜಾತಕದಲ್ಲಿ ಪ್ರಾಬ್ಲಮ್ ಇದ್ದಾಗ ಅವ್ರ ಸಂಖ್ಯಾಶಾಸ್ತ್ರದ ಮುಖಾಂತರ ಮತ್ತು ಇದ್ರ ಮುಖಾಂತರ ನಾನು ನೋಡಿದಾಗ ಅವರ ದೋಷ ಏನಿದೆ ಅನ್ನೋದನ್ನು ಅವರ ಅಲ್ಲಿ ಗ್ರಹಗತಿಗಳು ಸರಿ ಇಲ್ಲದಾಗ ಸೂರ್ಯ ಉತ್ತಮ ಸ್ಥಾನದಲ್ಲಿದೆ, ಅವನಿಗೆ ಉತ್ತಮವಾಗಿ ರಾಜಕಾರಣ ಕೊಡ್ತಾನೆ, ಇದನ್ನ ಕೊಡ್ತಾನೆ, ಎಲ್ಲದನ್ನು ಕೊಡ್ತಾನೆ. ನೀಚನ ಸ್ಥಾನಕ್ಕೆ ಬಂದಾಗ ಅವನನ್ನು ಎಲ್ಲದನ್ನು ಅಳಿಸ್ತಾನೆ. ಹಾಗೆ ಚಂದ್ರ ಅನ್ನೋ ಅಷ್ಟೇ, ಚಂದ್ರನ ಇದ್ರ ದಶೆಯಲ್ಲಿ ಹುಟ್ಟಿದಾಗ ಅವಳು ರಂಬೆ ಥರ ಇರ್ತಾರೆ, ಆದರೆ ಅವರ ಜಾತಕ ಹಿಂದೆ ಮುಂದೆ ಇರ್ತದೆ, ಅವರಿಗೆ ಮುಖದಲ್ಲಿ ತೊಂದರೆ ಇರ್ತಕ್ಕಂಥ ಸಮಸ್ಯೆಗಳು ಬರ್ತವೆ. ಅದೇ ರೀತಿ ಗುರುಬಲದಲ್ಲಿ ಹುಟ್ಟಿದಾಗ 3 ಅಂದಾಗ ಗುರು ಬಂತಿರ್ತಾನೆ. ಗುರುಬಲದಲ್ಲಿ ಹುಟ್ಟಿದಾಗ ಅವರು ವಿದ್ಯಾಭ್ಯಾಸವನ್ನು PhD IAS ಆಫೀಸರ್ಗಳು ಆಗ್ಬೋದು, ಮತ್ತು ಅವರು ವಿದ್ಯಾದಾನವನ್ನು ಕೊಡ್ತಕ್ಕಂಥ ವಿಷಯವನ್ನು ಕಲಿಬೋದು. ಆ ರೀತಿ ಆಗಿರ್ತಾರೆ. ಆ ರೀತಿ ಆದಾಗ
ಅವರಿಗೆ ಉತ್ತಮ ರೀತಿಯಿಂದ ಆಗ್ತದೆ. ಆ ಗುರು ನೀಚ ಆದಾಗ ಅವರು ತಳಮಟ್ಟಕ್ಕೂ ಹೋಗ್ತಾರೆ. ಆದ್ದರಿಂದ ಗುರುವಿಗೆ ನೀಚ ಆದಾಗ ಅವರು ಗುರುವಿನ ಆರಾಧನೆ ಮಾಡಬೇಕಾಗತ್ತೆ.